ಭಗವಂತನೇ, ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ, ಕೇಳುವುದು ಎರಡೇ ಎರಡು ವರಗಳನ್ನು. ನಾನು ನಿನ್ನಲ್ಲಿ ಏನನ್ನೂ ಕೇಳುವುದಿಲ್ಲ, ಎರಡೇ ಎರಡು ವರ. ಒಂದು, ನಿನ್ನ ಗರ್ಭಗುಡಿಯ ಮುಂದೆ ನಿಂತು ಕೇಳುವ ಮೊದಲನೇ ವರ ಅಂದ್ರೆ, ಈ ದೇಹದೊಳಗೆ ಎಲ್ಲಿಯವರೆಗೆ ಪ್ರಾಣ ಇರ್ತದಲ್ಲ ಅಲ್ಲಿಯವರೆಗೂ ಎಂದೂ ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಿ ಬೇಡದಂಥ ಬದುಕು ಕೊಡು ನನಗೆ. ಇನ್ನೊಬ್ಬರ ಮನೆ ಮುಂದೆ ಕೈಯೊಡ್ಡಿ ಬೇಡದ ಬದುಕು ಕೊಡು, ನೋವಿರದ ಸಾವು ಕೊಡು ಅಂತ. ಇನ್ನೊಬ್ಬರಿಗೆ ನೋವಾಗಿ ನಾ ಸಾಯಬಾರ್ದು ಅಂತ. ಬೇಡದ ಬದುಕು, ನೋವಿರದ ಸಾವು. ಬೇಡದೆ ಬದುಕಿದ ಜೀವಗಳೆಷ್ಟು ಈ ಭೂಮಿಯ ಮೇಲೆ, ಈ ದೇಶದ ಇತಿಹಾಸದಲ್ಲಿ, ಈ ದೇಶದ ಚರಿತ್ರೆಯಲ್ಲಿ. ನಾವೆಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರ ಬಗ್ಗೆ ಕೇಳಿದ್ದೇವೆ. ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಹೋಮ್ ಮಿನಿಸ್ಟರ್ ಆದಾಗ ಅವರಿಗೆ ಹೋಮ ಇರಲಿಲ್ಲಂತ. ಹಿ ವಾಸ್ ದಿ ಫಸ್ಟ್ ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಈಗ ಸಿಗ್ತಾರನ್ರಿ ಇಂಥವ್ರು. ಆದರೆ ಇಂಥ ವ್ಯಕ್ತಿಗಳಿಗೆ ಭಾರತದಲ್ಲಿ ಇನ್ನೂ ಬಡತನ ಇಲ್ಲ. ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಒಂದು MSK ಮಿಲ್ ಅಂತಿದೆ. ಅದರಲ್ಲಿ ಒಬ್ಬ ಸಾಮಾನ್ಯ ಕ್ಲರ್ಕ್ ಹುದ್ದೆಯಲ್ಲಿ ಜಾಯಿನ್ ಆಗಿ, ನೇಮಕವಾಗಿ, ಕಾರ್ಮಿಕರ ಸಂಘಟನೆಯನ್ನು ಕಟ್ಟಿಕೊಂಡು, ಮುಂದೆ ಎಲೆಕ್ಷನ್ ನಿಂತು ಕರ್ನಾಟಕದ ಕಾರ್ಮಿಕ ಸಚಿವರಾಗಿ ಇಂದು ನಮ್ಮೆದುರಿಗೆ ಕುಂತಂಥ SK ಕಾಂತ ಅವರು ಕರ್ನಾಟಕದ ಮಾಜಿ ಸಚಿವರಾದರೂ ಸಹಿತ ಇಂದು ಅವರಿಗೆ ಸ್ವಂತ ಮನೆ ಇಲ್ಲ, ಸ್ವಂತ ವಾಹನ ಇಲ್ಲ. MSK ಮಿಲ್ ಕ್ವಾರ್ಟರ್ಸ್ನೊಳಗೆ ಅವರು ಜೀವನ ಮಾಡ್ತಾರೆ. ಮತ್ತು ಸರ್ಕಾರ ಒಬ್ಬ ಸಚಿವರಿಗೆ ಕೊಡ್ತಕ್ಕಂಥ ಸೈಟ್ ಕೊಡ್ತು ಬೆಂಗಳೂರಲ್ಲಿ. ಸರ್ಕಾರ ಕೊಟ್ಟಿರುವ ಸೈಟ್ ನನಗೆ ಬೇಡ ಅಂತ ಮತ್ತೆ ಸರ್ಕಾರ ಕೊಟ್ಟರವ್ರು. ನಾವು ಮಂದಿ ಸೈಟ್ನಾಗ ಹೋಗಿ ಕಬ್ಜಾ ಮಾಡ್ತೀವಿ. ಇಲ್ಲೆಲ್ಲ ಸಾಹೇಬರು ಕುಂತಾರೆ, ದಿವಸ ಇದೇ ಇರ್ತೈತೆ ಅಷ್ಟ್ರವ್ರಿಗೆ. ಅದೇನೋ 11 ವರ್ಷ ನಾವಿದ್ರೆ ಆಮೇಲೆ ನಮಗೆ ಅಂತೀರ. ಅವ್ರು ಹೇಳ್ತಾರೆ ಮುಂದೆ ಭಾಳ ಚಲೋ ಅದ. ಸರ್ಕಾರ ಕೊಟ್ಟ ಸೈಟ್ ನನಗೆ ಬೇಡ ಅಂತ ಹೊಳ್ಳಿ ಸರ್ಕಾರಕ್ಕೆ ಕೊಟ್ಟರು. ಸರ್ಕಾರ ಅವರ ಸರಳತೆಯನ್ನು ಗುರುತಿಸಿ ಅವ್ರಿಗೆ ದಿವಂಗತ ದೇವರಾಜ ಅರಸ ಪ್ರಶಸ್ತಿ ಕೊಟ್ಟು 5 ಲಕ್ಷ ರೂಪಾಯಿ ಕೊಡ್ತವ್ರಿಗೆ. ನಮಗಾದ್ರೆ ಚಲೋ ಆತಪ್ಪ, ಮುಪ್ಪಿನ ಕಾಲಕ್ಕೆ ಅಂತಿದ್ದೀವಿ ನಾವು. ಆದರೆ ಅವರು ಇದು ಹಿಂದುಳಿದ ಇಲಾಖೆಯಿಂದ ಬಂದೈತಂದರೆ ಇದು ಹಿಂದುಳಿದ ಮಕ್ಕಳಿಗೆ ಉಪಯೋಗ ಆಗಲಿ ಅಂತ ಹೊಳ್ಳಿ ಸರ್ಕಾರಕ್ಕೆ ಕೊಟ್ಟರು. JH ಪಾಟೀಲ್ ಪ್ರಶಸ್ತಿ ಬಂತು, ಅದರ ದುಡ್ಡು ಸಹಿತ ಹೊಳ್ಳಿ ಸಮಾಜಕ್ಕೆ ಕೊಟ್ಟರು. ಅಂದರೆ ಇಂದೂ ಸಹಿತ ರಾಜಕಾರಣದಲ್ಲಿ ಒಳ್ಳೆಯ ಹೃದಯಗಳದಾವ ಅನ್ನೋದಕ್ಕೆ ನಮ್ಮ SK ಕಾಂತ ಅವರು ಸಾಕ್ಷಿ. ಒಬ್ಬ ನಿಜವಾದ ಜನಪ್ರತಿನಿಧಿ, ಪೊಲಿಟಿಷಿಯನ್ ಯಾವಾಗ ಒಬ್ಬ ಪ್ರಬುದ್ಧ ರಾಜಕಾರಣಿ ಆಗ್ತಾನಂದರೆ ಬರೇ ಕೇವಲ ಅವನು ನೆಕ್ಸ್ಟ್ ಎಲೆಕ್ಷನ್ನಿಗೆ ವಿಚಾರ ಮಾಡಬಾರ್ದು, ನೆಕ್ಸ್ಟ್ ಜನ್ರೇಷನ್ನಿಗೆ ವಿಚಾರ ಮಾಡಬೇಕು. ಅವ ಪ್ರಬುದ್ಧ ರಾಜಕಾರಣಿ. ಒಬ್ಬ ಒಳ್ಳೆಯ ಜನಪ್ರತಿನಿಧಿ ಆಗಬೇಕಾದ್ರೆ ಯಾವ ಕ್ವಾಲಿಫಿಕೇಷನ್ಗಳು ಬೇಕಾಗಿಲ್ಲ ಇವತ್ತು ಸರ್ಕಾರದಲ್ಲಿ. ಆದರೆ 2 ಕ್ವಾಲಿಫಿಕೇಷನ್ ಇರಬೇಕು. ಒಂದು, ಕೈ ನೀತಿ ಬಿಟ್ಟಿರಬಾರ್ದು, ಎದಿ ದೇಶದ ಬಗ್ಗೆ ಪ್ರೀತಿ ಬಿಟ್ಟಿರಬಾರ್ದು. ಇವೆರಡು ಕ್ವಾಲಿಫಿಕೇಷನ್ ಇದ್ದರೆ ಸರ್. ಇವೆರಡೂ ಶುಚಿಯಾಗಿಟ್ಟುಕೊಂಡು ತಮ್ಮದು ಸ್ವಂತ ಮನೆ ವಾಹನ ಇಲ್ಲದೆ ಸರ್ಕಾರಿ ಸೈಟ್ ಬಿಟ್ಟು ಸರಳ ಜೀವನ ಸಾಗಿಸ್ತಿರುವಂಥ
ಕಾಂತ ಅವರು ನಮ್ಮ ಪಾಲಿಗೆ ನಮ್ಮ ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಗೆ. ಅವರಿಗೆ ಅವ್ರಿಗೆ ಯಾಕೆ ಕರೆಸಿದ್ನಿ ಅಂದ್ರೆ, ನಮ್ಮ ಹುಡುಗರೆಲ್ಲ ಒಟ್ಟ ಒಂದು ಬೆಳೆಯದು ಇಸ್ತ್ರಿ ಅಂಗಿ, ಅದೇನು ಟಾರ್ಚ್ ಹಾಕಿದ್ದು ಬಿಳೆ ಅಂಗಿ ಹಾಕೋದು ಕೂಡಲೇ ಯಾವ್ದಾರ ನಿಲ್ಲಬೇಕಂತಾರೆ ಅವ್ರು. ನಿಲ್ಲಬಾರ್ದಂತಲ್ಲ, ಆಗುವಂಗಿದ್ರೆ ಹಿಂಗಾಗ್ರಿ ಅಂತ ಹೇಳಕ್ಕೆ ಅವ್ರನ್ನ ಕರೆಸಿದ್ದನು. ಅವರು ನಮ್ಮೆದುರಿಗಿದ್ದಾರೆ. ಅವರಿಗೆ ಶ್ರೀ ಗವಿಮಠದಿಂದ ಅಣದೂರು ಪೂಜ್ಯರು ಗೌರವಿಸಬೇಕು ಆ ಹಿರಿಯರು. ಇನ್ನೊಂದೇನೆಂದ್ರೆ, ಎಸ್ ಕೆ ಕಾಂತ ಅವರು ನಾವು ಇಬ್ಬರು ಹುಟ್ಟಿದ ಊರು ಒಂದೈತಿ. ಅವ್ರು ಯಾವ ಶಾಲ್ಯಾಗ ಮೊದಲನೇ ಪ್ರೈಮರಿ ಸ್ಕೂಲ್ ಓದಿದ್ರಲ್ಲ, ನಾವು ಅದ ಊರಾಗ ಓದಿ ಬಂದೀವಿ.